ಆಚಾರ್ಯ ಏನಂದ. ಓಕೆ ಸ್ಟಾಪ್ ಬಾಸು, ಆಕ್ಚುಲಿ ಏನಾಯ್ತು ಹೇಳ್ರಿ ಅದು? ಸೋಮಣ್ಣವರು ಅವ್ರ ಬಗ್ಗೆ ಅಪಾರವಾದ ಗೌರವ ವಿಶ್ವಾಸ ಇದೆ. ಓಕೆ ಶಬಾಷ್. ನಾನು ಅವರು ಒಂದು ಸ್ವಂತ ಸಹೋದರ ರೀತಿಯಲ್ಲಿದ್ದೀವಿ. ವೆರಿ ಗುಡ್ ನಮಗೆಲ್ಲ ಗೊತ್ತಾಯ್ತು ಬಿಡ್ರಿ. ಸರಿ ಮುಂದೆ ಹೇಳ್ರಿ. ಮಾಧ್ಯಮದಲ್ಲಿ ವರದಿಯಾಗಿದೆ ರೇಣುಕಾಚಾರ್ಯ ಮತ್ತು ಸೋಮಣ್ಣವರಿಗೆ ಬಹಳ ಜಟಾಪಟಿ ಆಯಿತು, ಗಲಾಟೆ ಆಯಿತು ಅಂದರೆ ಇದು 100ಕ್ಕೆ 100 ಅಕ್ಷರಶಃ 100ಕ್ಕೆ 100 ಸುಳ್ಳು. ಬಾಸು ಕರೆ ಹೇಳ್ರಿ. 100ಕ್ಕೆ 100ಕ್ಕೆ ನಾನು 200 ಹೇಳ್ತೀನಿ. ನಿರಾಣಿ ಅವರ ಮನೆಯಲ್ಲಿ ಯಾವುದೇ ಅವಾಂತರ ನಡೆದಿಲ್ಲ. ಪ್ರೂಫ್ ಏನಿಲ್ಲ ಅಂತ ಸುಳ್ಳು ಹೇಳ್ಬೇಡ್ರಿ, ಕರೆ ಹೇಳ್ರಿ. ಇದಾಗಿಲ್ಲ, ಇದೆಲ್ಲ 100ಕ್ಕೆ 100 ಸುಳ್ಳು. ಹೋಗಿ ಬಿಡ್ರಪ್ಪ, ನೀವು ಯಾಕೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತೀರಿ? ಓಹೋ ನಮ್ಮ ಎಡ್ಡಿಜಿ ಇಲ್ಲೇ ಅದಾರಲ್ರಪ್ಪ. ಗೋವಿಂದ ಹರೆ ಗೋವಿಂದ ಯಡಿಯೂರಪ್ಪ ಏನಂದ. ಎಡ್ಡಿಜಿ ನಿಮ್ದೇನ್ರಪ್ಪ ಸುದ್ದಿ? ಅವರೇ ನಿಗದಿ ಮಾಡಿದಂಥ ಸಮಯಕ್ಕೆ ಸರಿಯಾಗಿ ನಮ್ಮ 13 ಜನ ಶಾಸಕರು ಹೋಗಿ ಹ್ಮ್ ರಾಜೀನಾಮೆ ಪತ್ರವನ್ನು ಕೊಟ್ಟಾಗ ಕೆಲವೇ ನಿಮಿಷಗಳಲ್ಲಿ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಹೌದು, ಅವ್ರು ಯಾಕೆ ಸ್ವೀಕಾರ ಮಾಡಲಿಲ್ಲ? ಆದರೆ ಅನಂತಕುಮಾರ್ ಅವರು, ಜಗದೀಶ್ ಶೆಟ್ಟರ್ ಅವರು, ಈಶ್ವರಪ್ಪನವರು, ಮತ್ತೆ ರಾಮದಾಸ್ ಅವರು ಸ್ಪೀಕರ್ ಅವರ ಮನವೊಲಿಸೋಕ್ಕೆ ಪ್ರಯತ್ನ ಮಾಡಿ ಅವರನ್ನು ಆಡಳಿತ ಪಕ್ಷದ ಗೊಂಬೆಯಂತೆ ಅಲ್ಲ ಇವರ ಉಪಯೋಗ ಮಾಡಿಕೊಂಡ ಪ್ರಯತ್ನ ಮಾಡಿ ರಾತ್ರಿ 9:45 10 ಗಂಟೆವರೆಗೂ ಸತಾಯಿಸಿ ಸ್ಪೀಕರ್ ಅವರು ರಾಜೀನಾಮೆ ತಗೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರ ಸಂಗತಿ. ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಹಿಂದೆಂದೂ ಆ ರೀತಿ ನಡೆಯಲಿಲ್ಲ. ಕರೆಕ್ಟ್ ಬಿಡ್ರಿ. ಶೋಭಾ ಮೇಡಮ್ ಮತ್ತೇನ್ರಿ ಹೊಸ ಸುದ್ದಿ? ನಿನ್ನೆ ನಡೆದಂತ ಡ್ರಾಮಾ ನಿಮ್ಗೆ ಗೊತ್ತೇ ಇದೆ. ಹೌದು ಬಿಡ್ರಿ, ಡ್ರಾಮಾ ಭಾರಿ ಇತ್ತು. ನಿನ್ನೆ ನಾವು ರಾಜೀನಾಮೆ ಕೊಡಕ್ಕೆ ಬರ್ತೀವಿ ಅಂತ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಓಕೆ 11 ಗಂಟೆ ಕೊಟ್ಟಿದ್ರು, ಕೊನೆಗೆ 12 ಗಂಟೆ ಬಂದ್ರು. ಸರಿ ಮುಂದೇನಾಯ್ತು? ಬಂದ ಮೇಲೆ ಸಹ ತಕ್ಷಣ ನಮ್ಮ ರಾಜೀನಾಮೆಯನ್ನ ಸ್ವೀಕಾರ ಮಾಡಿದ್ದೇನೆ. ಕೊನೆಗೂ ಈ ಸರ್ಕಾರ ಉಳಿಸಬೇಕು, ಕುರ್ಚಿ ಉಳಿಸ್ಕೋಬೇಕು ಅನ್ನುವಂತ ಏಕೈಕ ಕಾರಣಕ್ಕಾಗಿ ಏನ್ ಮಾಡಿದ್ರು? ಇವತ್ತು ನಮ್ಮನ್ನ 11 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಸ್ಪೀಕರ್ ಕೊಠಡಿಯಲ್ಲಿ ಇಟ್ಟು ಅಲ್ಲೇ ಒಂದು ರೀತಿಯ ನಾಟಕ ಆಡುವ ರೀತಿಯಲ್ಲಿ ಇಡೀ ಜಗತ್ತಿಗೆ ಇದೊಂದು ತೋರಿಸುವ ರೀತಿಯಲ್ಲಿ ಅವರು ಪ್ರಯತ್ನವನ್ನ ಮಾಡಿದ್ರು. ಹಂಗ ಮಾಡಬಾರ್ದಾಗಿತ್ತು ಅಲ್ರಿ. ಮತ್ತೇನ್ ಮಾಡಿದ್ರು? ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ರು. ಅಲ್ಲ ಇವರ ಆದ್ರೆ ಈ ರಾಜ್ಯದ ಜನ, ಈ ರಾಜ್ಯದ ಸಂವಿಧಾನ ತಜ್ಞರು, ಈ ರಾಜ್ಯದಲ್ಲಿರುವಂತ, ಈ ದೇಶದಲ್ಲಿರುವಂತ ಮಾಧ್ಯಮ ನಿಜವಾಗ್ಲೂ ನಮ್ಮ ಪರವಾಗಿ ನಿನ್ನೆ ನಿಂತಿದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಅಂದಾಗೆ ಈ ಬಿಜೆಪಿ ಅವರು ಏನೋ ಮಾಡಿದ್ರಂತಲ್ರಿ? ರಾಜ್ಯದ ಪ್ರಮುಖ IAS ಅಧಿಕಾರಿಗಳನ್ನ ಇಂಧನ ಇಲಾಖೆ ಸೇರಿ ಬದಲಾವಣೆ ಮಾಡುವಂತ ಒಂದು ದುಷ್ಕೃತ್ಯವನ್ನ ಇವತ್ತು ಸರ್ಕಾರ ಮಾಡಿದೆ. ಓಹೋ ಹಂಗ. ಅಲ್ಲ ನಮ್ಮ ಈಶ್ವರ ಅಂಕಲ್ ಇಲ್ಲೇ ಅದರಲ್ರಪ್ಪ. ಗೋವಿಂದ ಹರೆ ಗೋವಿಂದ ಈಶ್ವರಪ್ಪ ಏನಂದ. ಓಕೆ ಸ್ಟಾಪ್. ಏನ್ರಿ ಈಶೋ ಅಂಕಲ್, ನೀವೇನ ರಾತ್ರಿ ಎತ್ತಂಗಡಿ ಮಾಡ್ತೀರಂತ ಅಧಿಕಾರಿಗಳನ್ನ? ಟ್ರಾನ್ಸ್ಫರ್ಸ್ ರಾತ್ರಿ ಮಾಡ್ತಾರೋ ಹಗಲಾಗಲು ಮಾಡ್ತಾರೋ ಮುಖ್ಯಮಂತ್ರಿಗೆ ಅಧಿಕಾರ ಇದೆ. ರಾತ್ರಿ ಮಾಡ್ತಾರೆ ಅಂತಂದ್ರೆ ರಾತ್ರಿ ಅವರು 12 ಗಂಟೆಗೆ 1 ಗಂಟೆಗೆ 2 ಗಂಟೆಗೆ ಮುಖ್ಯಮಂತ್ರಿ ಸಿಗ್ನೇಚರ್ ಮಾಡಿದ್ವಿ ನೋಡ್ಕೊಂಡು ಬಂದ್ಯಾರ? ಅದು ನಮಗೆ ಗೊತ್ತಿಲ್ಲ ಬಿಡ್ರಿ. ಪ್ರೊಸೀಜರ್ ಇದೆ, ಮುಖ್ಯಮಂತ್ರಿಗಳ ಅಧಿಕಾರ ಇದೆ. ಯಾರು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಟ್ರಾನ್ಸ್ಫರ್ ಮಾಡೋಂಥ ವಿಚಾರವನ್ನು ಪ್ರಶ್ನೆ ಮಾಡೋಂಥ ಅಧಿಕಾರ ಯಾರಿಗೂ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಇರೋಂಥ ಮುಖ್ಯಮಂತ್ರಿ ಅಧಿಕಾರವನ್ನು ಪ್ರಶ್ನೆ ಮಾಡೋಂಥ ಅಧಿಕಾರ ಯಾರಿಗೂ ಇಲ್ಲ. ಹೌದು, ಈ 13 ಜನ ಹೋದ್ರು, ಮುಂದೆ ಯಾರಾದ್ರೂ ಅವ್ರ ನಂಬರ್ ಅಷ್ಟೇ, ಅದಕ್ಕಿಂತ ಮೇಲೆ ಹೋಗಲ್ಲ. ನಮಗೆ ನಂಬಿಕೆ ಇದೆ, ಈಗೇನು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರು ಬಿಟ್ಟು ಯಾರು ರಾಜೀನಾಮೆ ಕೊಡಲ್ಲ. ಹಂಗ ಆಯ್ತಪ್ಪ. ಗೌಡ್ರ ಅಲ್ರಿ, ಮುಂದೆ ನಿಮ್ ಸರ್ಕಾರದ ಗತಿ ಏನಂತ? ಈಗ ನಮ್ಮ ಜೊತೆ ಇರುವಂತ 106 ಜನ ಶಾಸಕರು ಯಾರಿದ್ದಾರೆ ಅವರಿಂದಲೇ ನಾವು ನಮ್ಮ ಸರ್ಕಾರವನ್ನ ಪೂರ್ತಿ ಅವಧಿ ಮುಗಿಸ್ತೀವಿ. ನಾವು ಓದ್ಕರಪ್ಪ, ಬಹಳ ಒಳ್ಳೇದಾಯ್ತು. ಅಲ್ರಿ ಮತ್ತೆ ನೀವು ಮುಂದೆ ಯಾರ್ದರ ಜೊತೆ? ನಾವು JDS ನವರ ಸಹಾಯವನ್ನು ಅಪೇಕ್ಷೆ ಪಡೋದಿಲ್ಲ, ಅಬ್ಬಾ, ಅಥವಾ ನಾವು ಪಕ್ಷೇತರ ಸಹಾಯವನ್ನು ಅಪೇಕ್ಷೆ ಪಡೋದಿಲ್ಲ. ಮತ್ತೆ ನಾವು ನಡ್ಕೊಂಡಂತ ರೀತಿ ಒಳ್ಳೇದುಂಟು ಅಂತ ಹೇಳಿದ್ರೆ ಅವ್ರು ಸಹಕಾರ ಮಾಡೋದಿಲ್ಲ, ಮಾಡ್ಲಿ, ನಮಗೇನಿಲ್ಲ. ಆದ್ರೆ ನಾವಾಗಿ ಹೋಗಿ ನಮ್ಮ ಸರ್ಕಾರ ಉಳಿಸಲಿಕ್ಕೆ ಬೇಕಾಗಿ ಅವರಲ್ಲಿ ಭಿಕ್ಷೆ ಬೇಡುವಂತ ಪ್ರಯತ್ನಗಳನ್ನು ಮಾಡೋದಿಲ್ಲ. ಓಕೆ ಸೂಪರ್. ಓಕೆರಪ್ಪ, ಒಟ್ನಲ್ಲಿ ಏನಾದ್ರೂ ಮಾಡ್ರಿ, ಬಜೆಟ್ ಮಾತ್ರ ಮಂಡಿಸ್ರಿ, 4 ಜನರಿಗೆ ಒಳ್ಳೇದ್ ಮಾಡ್ರಿ. ನಮಗಿವಾಗ ಟೈಮ್ ಆಯ್ತು, ಬರ್ತೇವಿ. ಬೈ.